ಮಾಲ್ಡೀವ್ಸ್ ಅಂದ್ರೆ ಭಾರತೀಯರ ಪಾಲಿಗೆ ಒಂದು ಅದ್ಭುತ ಹಾಗೂ ಅಚ್ಚುಮೆಚ್ಚಿನ ಪ್ರವಾಸಿ ತಾಣ. ದಶಕಗಳಿಂದಲೂ ಕೂಡ ಎರಡೂ ದೇಶಗಳ ನಡುವೆ ಉತ್ತಮ ಸಂಬಂಧವಿತ್ತು. ಆದ್ರೆ ಈಗ ಬಾಯ್ಕಾಟ್ ಮಾಲ್ಡೀವ್ಸ್ ಟ್ರೆಂಡಿಂಗ್ ಶುರುವಾಗಿದೆ. ಅದಕ್ಕೆಲ್ಲ ಕಾರಣ ಅಲ್ಲಿನ ನೂತನ ಅಧ್ಯಕ್ಷ. 2023 ನವೆಂಬರ್ನಲ್ಲಿ ಮಾಲ್ಡೀವ್ಸ್ಗೆ ಮೊಹಮ್ಮದ್ ಮುಯಿಜು ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ. ಚೀನಾ ದೇಶದ ಪರ ಒಲವು ಇರುವಂತಹ ಮುಯಿಜು ಭಾರತದ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಇದರ ನಡುವೆಯೇ ಅಲ್ಲಿನ ಸರ್ಕಾರದ ಪ್ರತಿನಿಧಿಗಳು ಭಾರತ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಬಗ್ಗೆ ನಾಲಿಗೆ ಹರಿಬಿಟ್ಟಿದ್ದಾರೆ. ಅವಹೇಳನಕಾರಿಯಾದಂತಹ ಹೇಳಿಕೆಗಳನ್ನು ನೀಡಿದ್ದಾರೆ. ಮಾಲ್ಡೀವ್ಸ್ ಸರ್ಕಾರದ ಪ್ರತಿನಿಧಿಗಳ ಇದೇ ನಡೆ ಕೋಟ್ಯಾಂತರ ಭಾರತೀಯರ ಆಕ್ರೋಶಕ್ಕೂ ಕಾರಣವಾಗಿದೆ. ಮಾಲ್ಡೀವ್ಸ್ ವರ್ಸಸ್ ಲಕ್ಷದ್ವೀಪ ಸಮರ ಶುರುವಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಆಗ್ತಾ ಇದೆ. ಭಾರತದ ಬಗ್ಗೆ ಹಾಗೂ ಪ್ರಧಾನಿ ಮೋದಿ ಬಗ್ಗೆ ಮಾಲ್ಡೀವ್ಸ್ ಸರ್ಕಾರದ ಪ್ರತಿನಿಧಿಗಳು ಹಾಗೂ ಅಲ್ಲಿನ ಸಚಿವರುಗಳೇ ಅವಹೇಳನಕಾರಿ ಹೇಳಿಕೆ ನೀಡ್ತಾ ಇದ್ದಂತೆ ಭಾರತೀಯರು ಕೆರಳಿ ಕೆಂಡವಾಗಿದ್ದಾರೆ. ಇದೇ ಸಿಟ್ಟಲ್ಲಿ ಸಾಕಷ್ಟು ಭಾರತೀಯರು ಮಾಲ್ಡೀವ್ಸ್ ಪ್ರವಾಸವನ್ನು ಕೂಡ ರದ್ದು ಮಾಡಿದ್ದಾರೆ. ಲಕ್ಷದ್ವೀಪ ಅಥವಾ ಬೇರೆ ದೇಶಗಳ ಪ್ರವಾಸವನ್ನು ಆಯ್ಕೆ ಮಾಡಿಕೊಳ್ತಾ ಇದ್ದಾರೆ. ಕೆಲವರಂತೂ ತಾವು ಮಾಲ್ಡೀವ್ಸ್ ಟ್ರಿಪ್ ಕ್ಯಾನ್ಸಲ್ ಮಾಡಿದ ಮಾಹಿತಿಯನ್ನ ಸ್ಕ್ರೀನ್ ಶಾಟ್ ತೆಗೆದು ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಕೂಡ ಮಾಡ್ತಾ ಇದ್ದಾರೆ. ಬಾಯ್ಕಾಟ್ ಮಾಲ್ಡೀವ್ಸ್ ಅಭಿಯಾನಕ್ಕೆ ತಮ್ಮ ಬೆಂಬಲ ಪ್ರಕಟಿಸಿದ್ದಾರೆ. ಹಾಗೆಯೇ ಬಾಲಿವುಡ್ ಸ್ಟಾರ್ಸ್, ಕ್ರಿಕೆಟ್ ಸ್ಟಾರ್ಸ್ ಕೂಡ ಬಾಯ್ಕಾಟ್ ಮಾಲ್ಡೀವ್ಸ್ ಅಭಿಯಾನಕ್ಕೆ ಬೆಂಬಲ ನೀಡಿದ್ದಾರೆ. ನಮ್ಮ ದೇಶದ ದ್ವೀಪಗಳ ಬಗ್ಗೆ ಮಾತನಾಡುವ ಹಕ್ಕು ಯಾರಿಗೂ ಕೂಡ ಇಲ್ಲ ಅಂತ ಸಿಡಿದೆದ್ದಿರುವಂತಹ ಬಾಲಿವುಡ್ ನಟರು ಲಕ್ಷದ್ವೀಪವನ್ನು ಅಭಿವೃದ್ಧಿ ಮಾಡೋಣ ಅನ್ನೋ ಘೋಷಣೆಯನ್ನು ಹೊರಡಿಸಿದ್ದಾರೆ. ಇತ ಕ್ರಿಕೆಟ್ ದಂತಕತೆ ಸಚಿನ್ ತೆಂಡೂಲ್ಕರ್ ಮಹಾರಾಷ್ಟ್ರದ ಕಡಲ ತೀರದಲ್ಲಿ ಕ್ರಿಕೆಟ್ ಆಡುವ ಫೋಟೋವನ್ನು ಹಂಚಿಕೊಂಡು ಮಾಲ್ಡೀವ್ಸ್ ವಿಚಾರದಲ್ಲಿ ಪ್ರಧಾನಿ ಮೋದಿ ಪರ ಬ್ಯಾಟ್ ಬೀಸಿದ್ದಾರೆ. ಮಾಲ್ಡೀವ್ಸ್ನಂತೆಯೇ ಲಕ್ಷದ್ವೀಪ ಕೂಡ ವಿಶ್ವಮಟ್ಟದ ಅತ್ಯುತ್ತಮ ಪ್ರವಾಸಿ ತಾಣವಾಗುವ ಎಲ್ಲ ಅರ್ಹತೆಯನ್ನು ಹೊಂದಿದೆ. ಆದರೆ ಹಲವು ಕಾರಣಗಳಿಂದಾಗಿ ಲಕ್ಷದ್ವೀಪ ಇನ್ನೂ ಕೂಡ ಎಲೆಮರೆ ಕಾಯಿಯಂತೆ ಉಳಿದು ಹೋಗಿದೆ. ಇದಕ್ಕೆ ಪ್ರಮುಖ ಕಾರಣ ಭದ್ರತೆ. ಅರಬ್ಬಿ ಸಮುದ್ರದಲ್ಲಿ ಹರಡಿಕೊಂಡಿರುವಂತಹ 36 ದ್ವೀಪಗಳ ಸಮೂಹವಾದಂತಹ ಲಕ್ಷದ್ವೀಪದಲ್ಲಿ ಬರೋಬ್ಬರಿ 17 ದ್ವೀಪಗಳಿಗೆ ಯಾರಿಗೂ ಪ್ರವೇಶ ಇಲ್ಲ. ಸ್ಥಳೀಯರು ಕೂಡ ಹೋಗುವಂತಿಲ್ಲ. ಭಯೋತ್ಪಾದಕರ ಹಾವಳಿ, ಕಳ್ಳ ಸಾಗಣೆದಾರರ ಕಾಟ ಸೇರಿದಂತೆ ಹಲವು ಭದ್ರತಾ ಕಾರಣಗಳಿಂದಾಗಿ ಈ ದ್ವೀಪಗಳನ್ನು ನಿರ್ಬಂಧಿಸಲಾಗಿದೆ. ದೇಶ ವಿರೋಧಿ, ಸಮಾಜ ವಿರೋಧಿ ಕೃತ್ಯಗಳಿಗೆ ಲಕ್ಷದ್ವೀಪಗಳು ಆಶ್ರಯವಾಗಬಾರದು ಅನ್ನೋ ಕಾರಣಕ್ಕೆ ಮೊದಲಿನಿಂದಲೂ ಕೂಡ ಮುನ್ನೆಚ್ಚರಿಕೆಯನ್ನು ವಹಿಸಲಾಗ್ತಾ ಇದೆ. ಹೀಗಾಗಿ ಪ್ರವಾಸೋದ್ಯಮ ಸೇರಿದಂತೆ ಹೆಚ್ಚಿನ ಮೂಲಸೌಕರ್ಯವನ್ನ ಅಲ್ಲಿ ಅಭಿವೃದ್ಧಿ ಪಡಿಸಲಾಗಿಲ್ಲ. ಲಕ್ಷದ್ವೀಪದಲ್ಲಿ ಇರೋದು ಒಂದೇ ವಿಮಾನ ನಿಲ್ದಾಣ. ಪ್ರವಾಸೋದ್ಯಮ ವೆಚ್ಚ ಕೂಡ ಹೆಚ್ಚು. ಒಂದೆರಡು ದಿನಗಳ ಪ್ರವಾಸಕ್ಕೂ ಕೂಡ ಒಬ್ಬರಿಗೆ 50,000 ರಿಂದ 60,000 ರೂಪಾಯಿ ಬೇಕಾಗುತ್ತೆ. 2 ರಿಂದ 3 ದಿನಗಳಲ್ಲೇ ಎಲ್ಲ ಪ್ರವಾಸಿ ತಾಣಗಳನ್ನು ಕೂಡ ನೋಡಿ ಮುಗಿಸಬಹುದು. ಆದರೆ ಲಕ್ಷದ್ವೀಪದಿಂದ ಕೇವಲ 900 ಕಿಲೋಮೀಟರ್ ದೂರದಲ್ಲಿರುವ ಮಾಲ್ಡೀವ್ಸ್ನಲ್ಲಿ 300ಕ್ಕೂ ಹೆಚ್ಚು ದ್ವೀಪಗಳನ್ನು ಸುತ್ತಬಹುದು. ಲಕ್ಷದ್ವೀಪಕ್ಕೆ ಹೋಲಿಸಿದರೆ ಸಾಕಷ್ಟು ಸಂಖ್ಯೆಯ ಖಾಸಗಿ ರೆಸಾರ್ಟ್ಗಳು ಮಾಲ್ಡೀವ್ಸ್ನಲ್ಲಿವೆ. ಇನ್ನು ಪ್ರವಾಸಿಗರು ಲಕ್ಷದ್ವೀಪದಲ್ಲಿ ಖರ್ಚು ಮಾಡಿದಷ್ಟೇ ಹಣವನ್ನು ಮಾಲ್ಡೀವ್ಸ್ನಲ್ಲೂ ಖರ್ಚು ಮಾಡಬೇಕು. ಆದರೆ ಮಾಲ್ಡೀವ್ಸ್ನಲ್ಲಿ ಆಯ್ಕೆಗಳು ಹೆಚ್ಚಾಗಿವೆ, ಸೌಲಭ್ಯಗಳು ಸಾಕಷ್ಟಿವೆ, ವಿಮಾನ ಸಂಪರ್ಕ ಕೂಡ ಹೆಚ್ಚಾಗಿದೆ. ವಿಮಾನ ಪ್ರಯಾಣದ ವೆಚ್ಚ ಕೂಡ ಲಕ್ಷದ್ವೀಪಕ್ಕಿಂತ ಮಾಲ್ಡೀವ್ಸ್ನಲ್ಲಿ ಕಡಿಮೆ ಇದೆ. ಮಾಲ್ಡೀವ್ಸ್ ಸಂಕಷ್ಟಕ್ಕೆ ಸಿಲುಕಿದಾಗಲೆಲ್ಲ ಭಾರತ ಕೈ ಹಿಡಿದಿದೆ. ಮಿಲಿಟರಿ ನೆರವು ಮಾತ್ರವಲ್ಲ, ಕುಡಿಯುವ ನೀರಿನಿಂದ ಹಿಡಿದು ಹಲವು ಮೂಲ ಸೌಕರ್ಯಗಳನ್ನು ಕೂಡ ಮಾಲ್ಡೀವ್ಸ್ ದೇಶಕ್ಕೆ ಭಾರತ ನೀಡಿದೆ. ತುರ್ತು ವೈದ್ಯಕೀಯ ನೆರವು ಸೇರಿದಂತೆ ಹಲವು ಕಾರಣಗಳಿಗಾಗಿ ಭಾರತ ಸೇನೆಯ ಹೆಲಿಕಾಪ್ಟರ್ಗಳು ಕೂಡ ಹಾಗೂ ಡಾರ್ನಿಯರ್ ಯುದ್ಧ ವಿಮಾನ ಕೂಡ ಮಾಲ್ಡೀವ್ಸ್ನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಆದರೆ ಚೀನಾದಿಂದ ಭಾರಿ ಪ್ರಮಾಣದಲ್ಲಿ ಸಾಲ ಪಡೆದಿರುವ ಮಾಲ್ಡೀವ್ಸ್ ಅವರ ತಾಳಕ್ಕೆ ತಕ್ಕಂತೆ ಕುಣಿಯಲೇಬೇಕಾದ ಅನಿವಾರ್ಯತೆಗೆ ಸಿಲುಕಿದೆ. ಹೀಗಾಗಿ ಆಂತರಿಕ ಭದ್ರತೆ ನೆಪವೊಡ್ಡಿ ಮಾಲ್ಡೀವ್ಸ್ ರಾಜಧಾನಿ ಮಾಲೆ ಸೇರಿದಂತೆ ಹಲವೆಡೆ ಇದ್ದ ಭಾರತೀಯ ಸೇನೆಯ ಸಿಬ್ಬಂದಿಯನ್ನು ವಾಪಸ್ ಹೋಗುವಂತೆ ತಾಕೀತು ಮಾಡಿದ್ದಾರೆ. ಮಾಲ್ಡೀವ್ಸ್ ಅಧ್ಯಕ್ಷರ ಈ ವರ್ತನೆ ಇದೀಗ ಬಾಯ್ಕಾಟ್ ಮಾಲ್ಡೀವ್ಸ್ ಟ್ರೆಂಡಿಗೂ ಬಂದು ನಿಂತಿದೆ. ಲಕ್ಷದ್ವೀಪಕ್ಕೆ ಪ್ರವಾಸ ಹೋಗುವಂತೆ ಅಭಿಯಾನ ಕೂಡ ಶುರುವಾಗಿದೆ. ಹೀಗಾಗಿ ಭಾರತ ಸರ್ಕಾರ ಲಕ್ಷದ್ವೀಪದತ್ತ ಗಮನ ಹರಿಸಬೇಕಿದೆ. ಲಕ್ಷದ್ವೀಪಗಳಲ್ಲಿ ಮೂಲಸೌಕರ್ಯ ಹೆಚ್ಚಾದಷ್ಟು ಪ್ರವಾಸಿಗರ ಸಂಖ್ಯೆಯೂ ಹೆಚ್ಚಾಗುತ್ತೆ. ಭಾರತೀಯರಿಂದಲೇ ಕೋಟ್ಯಾಂತರ ರೂಪಾಯಿ ವಹಿವಾಟು ನಡೆಸುತ್ತಿರುವಂತಹ ಮಾಲ್ಡೀವ್ಸ್ ಸರ್ಕಾರದ ಕೊಬ್ಬು ಕೂಡ ಕರಗುತ್ತೆ.